ಜುಲೈ 5ನೇ ತಾರೀಕು ಕೋಲಾರ ಹಾಲು ಒಕ್ಕೂಟ ಅಧ್ಯಕ್ಷ ಸ್ಥಾನದ ಚುನಾವಣೆ ನಿಗದಿಯಾಗಿರುತ್ತದೆ. ಇದರ ವಿಚಾರವಾಗಿ ಈ ಹಿಂದೆ 2 ಬಾರಿ ಅಧ್ಯಕ್ಷರಾಗಿದ್ದಂತಹ ಮಾಲೂರು ಶಾಸಕರು ಆದಂಥ ನಂಜೇಗೌಡರ ಒಂದು ಏನು ಹಗರಣಗಳು ಇದೆಯೋ ಅದನ್ನು ಬಾಯಲ್ಲಿ ಹೇಳುವಂಥ ಮಟ್ಟಕ್ಕಿಲ್ಲ, ಇನ್ನು ಮೀರಿ ಅವರು ಹಾಲು ಒಕ್ಕೂಟದಲ್ಲಿ ಹಗರಣಗಳನ್ನು ಮಾಡಿರ್ತಾರೆ. ಇಂಥ ವ್ಯಕ್ತಿಗೆ ನಾವು ಇಂಥ ವ್ಯಕ್ತಿ ನನಗೆ ಇನ್ನೊಂದು ಬಾರಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡಿದ್ದು, ಇಂಥ ವ್ಯಕ್ತಿಯನ್ನು ಮತ್ತೆ ನಾವು KMF ಅಧ್ಯಕ್ಷರನ್ನು ಮಾಡಬೇಕಾ ಅನ್ನೋ ಒಂದು ಉದ್ದೇಶ ಇಲ್ಲಿ ಸೇರಿದ್ದೀವಿ. ಏನಿವತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ಆಗಿರುವಂಥ ಹಗರಣಗಳು, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ನೇಮಕಾತಿಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ, 75 ಜನ ಅಕ್ರಮ ನೇಮಕಾತಿಯಾಗಿದೆ. ಆ ವಿಚಾರವಾಗಿ ಜಾರಿ ನಿರ್ದೇಶನಾಲಯ ತನಿಖೆಯಲ್ಲಿ ಹಣ ಪಡೆದು ಅನರ್ಹ ನೇಮಕಾತಿ ಮಾಡಿರುವುದು ಸಾಬೀತಾಗಿದೆ. ಇಡಿ ದಾಳಿಯಂತೆ ನೇಮಕಾತಿ ಹಗರಣ ಸಾಬೀತಾಗಿದೆ. ಪ್ರಸ್ತುತ ಕರ್ನಾಟಕ ಲೋಕಾಯುಕ್ತ ಹಂತದಲ್ಲಿದೆ. ಮತ್ತೊಂದು ಚಿಕ್ಕಬಳ್ಳಾಪುರ ನಂದಿ ಕ್ರಾಸ್ ಬಳಿ 5 ಲಕ್ಷ ಲೀಟರ್ ಸಾಮರ್ಥ್ಯ ನೂತನವಾಗಿ ನಿರ್ಮಿಸಿರುವ ಮೆಗಾ ಡೈರಿ ಯೋಜನೆಯಲ್ಲಿ ನಡೆದಿರುವ ಭ್ರಷ್ಟಾಚಾರ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಾಲಂ 68ರ ಆರೋಪಗಳು ಸಾಬೀತಾಗಿದೆ. ಅಂದಾಜು ಹಗರಣ ಮೊತ್ತ 88 ಕೋಟಿ, ಹೆಚ್ಚುವರಿ ಹಣ ಪಾವತಿ 60 ಕೋಟಿ, ಹೆಚ್ಚುವರಿ ಹಣ ಪಾವತಿ ಮತ್ತೊಂದು 26 ಕೋಟಿ. ಪ್ರಸ್ತುತ ಎಲ್ಲ ಕರ್ನಾಟಕ ಲೋಕಾಯುಕ್ತ ಹಂತದಲ್ಲಿರುತ್ತದೆ. ಮಾನ್ಯ ಅಧ್ಯಕ್ಷರ ವಾಹನ ನಿರ್ವಹಣೆ ಮತ್ತು ಇಂಧನ ವೆಚ್ಚ ಒಟ್ಟಾರೆ 50 ಲಕ್ಷ ಹಗರಣ, ಅದು ಕೂಡ ಪ್ರಸ್ತುತ ಕರ್ನಾಟಕ ಲೋಕಾಯುಕ್ತ ಹಂತದಲ್ಲಿರುತ್ತದೆ. ಸೋಲಾರ್ ಪ್ಲಾಂಟ್ ಕಾಮಗಾರಿಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಅಂದಾಜು ಮೊತ್ತ 95 ಕೋಟಿ, ಅದು ಕೂಡ ಲೋಕಾಯುಕ್ತ ಹಂತದಲ್ಲಿದೆ. MVK ಗೋಲ್ಡನ್ ಡೈರಿ ನಿರ್ಮಾಣದ ಭ್ರಷ್ಟಾಚಾರ ಹಗರಣ, ಅದು ಕೂಡ 240 ಕೋಟಿ ಹಗರಣ. ಅದೇ ರೀತಿ ಗೋಲ್ಡ್ ಕಾಯಿನ್ ಖರೀದಿ, ಅವರ ವೈಯಕ್ತಿಕವಾಗಿ ಏನು ಗೋಲ್ಡ್ ಕಾಯಿನ್ ಪ್ರಸ್ತುತ ಕರ್ನಾಟಕ ಲೋಕಾಯುಕ್ತದ ಹಂತದಲ್ಲಿರುತ್ತದೆ. ಹಾಲು ಸಾಗಿಸುವ ವಾಹನ ಮತ್ತು ನೀರು ಸರಬರಾಜು ಆ ಟೆಂಡರ್ಗಳಲ್ಲಿ ಹಗರಣಗಳು 10 ಕೋಟಿ. ಅದೇ ಮತ್ತು ರೈತರ ಪ್ರವಾಸ ನೆಪದಲ್ಲಿ ನಡೆದಿರುವ ಅಕ್ರಮ 5 ಕೋಟಿ. ಚಿಂತಾಮಣಿ ಐಸ್ ಕ್ರೀಮ್ ಘಟಕ, ಅದರಲ್ಲಿ ಸುಮಾರು 53 ಕೋಟಿ ಹಗರಣಗಳು. ಸುಮಾರು ಹೇಳ್ಕೊಳ್ತಾ ಹೋದರೆ ಇನ್ನು ಅವರು ವೈಯಕ್ತಿಕವಾಗಿ ಸುಮಾರು ನ್ಯಾಯಾಲಯದಲ್ಲಿ, ಲೋಕಾಯುಕ್ತದಲ್ಲಿ, ಇಡಿಯಲ್ಲಿ ಕೂಡ ಅವರ ಕೇಸುಗಳು ನಡೀತಾ ಇದೆ. ಇಂತಹ ವ್ಯಕ್ತಿಗೆ ಸರ್ಕಾರ ಮತ್ತೆ ಅವರನ್ನು ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು, ಮತ್ತು ಈ ಪಕ್ಷಕ್ಕೂ ಕೂಡ ಒಂದು ಕೆಟ್ಟ ಹೆಸರು ಬಂದು ಜನಾಭಿಪ್ರಾಯ ಇರುವುದಿಲ್ಲ. ಆದ್ದರಿಂದ ಈ ಮುಂದಿನ 5ನೇ ತಾರೀಕು ನಡೆಯುವಂಥ ಚುನಾವಣೆಗೆ ಮಾನ್ಯ SN ನಾರಾಯಣಸ್ವಾಮಿ ಅವರು ಕೂಡ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ. ಇಡೀ ರಾಜ್ಯದಲ್ಲಿ ಏಕೈಕ ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಹಾಲು ಒಕ್ಕೂಟಕ್ಕೆ KMF ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪಕ್ಷಕ್ಕೂ ಬಲ ಬರ್ತದೆ. ಈ ಮುಂದಿನ ದಿನಗಳಲ್ಲಿ ಪಕ್ಷ ದಲಿತ ಸಮುದಾಯ ಪಕ್ಷದ ಪರವಾಗಿ ನಿಲ್ತಾರೆ ಅನ್ನೋ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾದ ನಮ್ಮ DK ಶಿವಕುಮಾರ್ ಸಾಹೇಬರು, ಹಾಲು ಮಂತ್ರಿಗಳಾದ ಸಹಕಾರ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಇವರಿಗೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಮುಂದೆ 5ನೇ ತಾರೀಕು ನಡೆಯುವಂಥ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಬಂಗಾರಪೇಟೆ ಕ್ಷೇತ್ರದ SN ನಾರಾಯಣಸ್ವಾಮಣ್ಣವರು 3 ಬಾರಿ ಆಯ್ಕೆಯಾಗಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿ ಅತಿ ಹೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ. ಜನಾಭಿಪ್ರಾಯ ಅವ್ರ ಮೇಲೆ ತುಂಬ ಇರೋದರಿಂದ ಇಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಈ ರಾಜ್ಯಕ್ಕೆ, ದಲಿತ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.